ಗೋಗರೆದು ಕರೆದಿರೋದು ಜಮೀರ್ ಅಹಮದ್ನ. ಬಂದ, ಅಟೆಂಡೆನ್ಸ್ ಹಾಕ್ದ, ಓಡ್ದ. ಅಲ್ಲಿ ಚಕ್ಕರ್, ಚುನಾವಣೆಗೆ ಚಕ್ಕರ್ ಮತ್ತು ಟಕ್ಕರ್ ಜಮೀರ್ ಅಹಮದ್. ಇವತ್ತು ನಮ್ಮ ಚುನಾವಣೆ ಇದೊಂದು ಕಾಂಗ್ರೆಸ್ಸಿನ ಅಸಲಿ ಮುಖ ಪರಿಚಯ ಮಾಡುವಂಥ ಒಂದು ಚುನಾವಣೆ ಆಗ್ತೈತೆ. ಅದರಿಂದ ಇದು ಸಾಮಾನ್ಯ ಕಾರ್ಯಕರ್ತ ವರ್ಸಸ್ ವಂಶ ಪಾರಂಪರ್ಯದ ದರ್ಪ. ಮತ್ತೆ ಅಲ್ಪಸಂಖ್ಯಾತರಿಗೆ ದ್ರೋಹ, ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಅಂತಕ್ಕೆ ಕಾಂಗ್ರೆಸ್ ಪಾರ್ಟಿ ಹೊರಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಬೈ ಎಲೆಕ್ಷನ್ಸ್ ಎಲ್ಲ ನೋಡಿದ್ದೀರಾ, ಅದು ಆಡಳಿತ ಪಕ್ಷದ ಪರವಾಗಿ ನಡೆಯುತ್ತೆ ಸಾಮಾನ್ಯವಾಗಿ. ಆದರೆ ಈ ಎರಡು ಬೈ ಎಲೆಕ್ಷನ್ನು ಆಡಳಿತ ಪಕ್ಷದ ವಿರೋಧಿ ಅಲೆ ಕಾಣ್ತಾ ಇದೆ ಎಲ್ಲ ಕಡೆ. ಯಾಕಂದ್ರೆ ಮುಖ್ಯಮಂತ್ರಿ ಅಲ್ಲೇ ಠಿಕಾಣ ಹಾಕಿರೋದು, ಉಪಮುಖ್ಯಮಂತ್ರಿನೂ ಅಲ್ಲೇ ಠಿಕಾಣ ಹಾಕಿರುವಂಥದ್ದು, ಕೇಂದ್ರದ ಇನ್ಚಾರ್ಜ್ ಕೂಡ ಅಲ್ಲೇ. ಈ ಪಕ್ಷಕ್ಕೆ ಈ ಚುನಾವಣೆ, ಕಾಂಗ್ರೆಸ್ ಪಾರ್ಟಿಗೆ ಈ ಚುನಾವಣೆ ಟಾಟಾ ಬಾಯ್ ಬಾಯ್ ಹೇಳುವಂಥ ಚುನಾವಣೆ ಇದು. ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಟಾಟಾ ಹೇಳ್ತಾರೆ. ಈಗಾಗಲೇ ನಿರುದ್ಯೋಗದ ಸಮಸ್ಯೆ ದೊಡ್ಡ ರೀತಿಯಾದಂಥ ಹೋರಾಟಗಳು ಈಗಾಗಲೇ ಪ್ರಾರಂಭ ಆಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು, ಅಮರಣಾಂತರ ಉಪವಾಸ. ಯಾಕೆಂದ್ರೆ KPSC ಅವರು ಈ ಕಾಲಕ್ಕೇನು ನೇಮಕಾತಿ ಮಾಡೋ ಕಾಣ್ತಾ ಇಲ್ಲ. ಯಾಕಂದ್ರೆ KPSCನೇ ಒಂದು ಪಾಪದ ಕೊಡ ಅದು. ಅಲ್ಲಿಂದ ನ್ಯಾಯ ಸಿಗುತ್ತೆ ಅಂತ ಏನು ಭರವಸೆ ಇಲ್ಲ. ಅದರಿಂದ ಈ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಕ್ಕೆ ಒಂದು ಸಾರ್ವಜನಿಕರಿಗೆ, ಮತದಾರರಿಗೆ ಒಂದು ಅವಕಾಶ. ಅದರಿಂದ ಈ ಜನರ ವಿಶ್ವಾಸವನ್ನ ಕಳ್ಕೊಂಡಿರುವಂಥ ಕಾಂಗ್ರೆಸ್ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಧೂಳಿಪಟ ಆಗ್ತದೆ. ನಿಮ್ಮ ಒಂದೇ ಒಂದು ಮತ, ರಾಜ್ಯ ಎರಡು ಬೈ ಎಲೆಕ್ಷನ್ ಅಲ್ಲಿ ನಿಮ್ಮ ಒಂದೇ ಒಂದು ಮತ ಈ ರಾಜ್ಯದ ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಹೊರಹಾಕುವಂಥಕ್ಕೆ. ಕಳೆದ 3 ವರ್ಷದಲ್ಲಿ ಬರೀ ಚೇರ್ ಕಿತ್ತಾಟ ಬಿಟ್ರೆ ಅಭಿವೃದ್ಧಿ ಪರವಾದಂಥ ಚಿಂತನೆಗಳು ಎಲ್ಲೂ ನಡೀತಾ ಇಲ್ಲ. ಓನ್ಲಿ ಚೇರ್ ಕಿತ್ತಾಟ ಇದು. ಅದರಿಂದ ಈ ಚುನಾವಣೆ ರಾಜ್ಯದ ಒಂದು ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಚುನಾವಣೆ.